ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ ವಿಸ್ತರಣೆಯಾಗಿ ಇವತ್ತಿಗೆ 6ನೇ ದಿನ. ಆದರೆ ಇನ್ನೂ ಕೂಡ ನೂತನ ಸಚಿವರಿಗೆ ಖಾತೆ ಹಂಚಿಕೆಯಾಗಿಲ್ಲ. ಇದಕ್ಕೆ ಕಾಂಗ್ರೆಸ್ನ ಆಂತರಿಕ ಸಮಸ್ಯೆ ಕಾರಣ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂತಂದ್ರೆ ಮೊದಲೆಲ್ಲ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಕೆಲವು ಗಂಟೆಗಳಲ್ಲಿ ಖಾತೆ ಹಂಚಿಕೆಯ ಪ್ರಕ್ರಿಯೆ ಮುಗಿದು ಹೋಗ್ತಾ ಇತ್ತು. ಯಾಕಂತಂದ್ರೆ ಅದು ಮುಖ್ಯಮಂತ್ರಿಗಳ ಪರಮಾಧಿಕಾರ. ಮುಖ್ಯಮಂತ್ರಿ ಡಿಸೈಡ್ ಮಾಡ್ತಾರೆ ಯಾರಿಗೆ ಯಾವ ಖಾತೆಯನ್ನು ಕೊಡಬೇಕು ಅನ್ನೋದನ್ನು ಡಿಸೈಡ್ ಮಾಡ್ತಾರೆ. ಡಿಸೈಡ್ ಮಾಡಿದ ನಂತರ ಅದನ್ನು ಲೋಕಭವನಕ್ಕೆ ಕಳಿಸಲಾಗುತ್ತೆ. ರಾಜ್ಯಪಾಲರ ಅಧಿಕೃತ ಮುದ್ರೆಯ ನಂತರ ಸಚಿವರು ತಮಗೆ ನಿಯೋಜನೆಯಾಗಿರುವಂಥ ಇಲಾಖೆಯ ಜವಾಬ್ದಾರಿಯನ್ನು ವಹಿಸಿಕೊಳ್ತಾರೆ. ಆದರೆ 6 ದಿನ ಕಳೆದರೂ ಕೂಡ ಖಾತೆ ರಹಿತ ಸಚಿವರಾಗಿ 19 ಮಂದಿ ಓಡಾಡ್ತಾ ಇದ್ದಾರೆ. ಅವರಿಗೆ ಈಗ ಬರ ಪರಿಶೀಲನೆಯ ಜವಾಬ್ದಾರಿಯನ್ನು ಕೊಡಲಾಗಿದೆ. ಇನ್ನು ಅದರಲ್ಲಿ ಕೆಲ ಸಚಿವರಿಗೆ ನಾನು ಸಚಿವರಾಗಿ ಇರ್ತೀನೋ ಇಲ್ವೋ ಅನ್ನೋದೇ ಕನ್ಫ್ಯೂಷನ್. ಯಾಕೆಂತಂದ್ರೆ ಕಾಂಗ್ರೆಸ್ ವಲಯದಲ್ಲಿ ನಡೀತಾ ಇರುವಂಥ ಬೆಳವಣಿಗೆ ಹಂಗಿದೆ. ಕೃಷ್ಣಪ್ಪ ಅವರನ್ನು ಮಂತ್ರಿ ಮಾಡ್ತೀನಿ ಅಂತ ಹೇಳ್ತಾರೆ, ಮಂತ್ರಿ ಮಾಡಲಾಗತ್ತೆ, ಅವರಿಗೆ ಸ್ಥಾನಮಾನ ಕೊಡಲಾಗತ್ತೆ. ಕೃಷ್ಣಪ್ಪ ಅವರನ್ನು ಮಂತ್ರಿ ಮಾಡಬೇಕು ಅಂತಾದರೆ ಯಾರನ್ನಾದರೂ ಕೈ ಬಿಡಬೇಕು. ಮಹಿಳಾ ಕೋಟದಲ್ಲಿ ಯಾರು ನಿಗದಿಯಾಗಿಲ್ಲ. ಇಷ್ಟೆಲ್ಲ ಗೊಂದಲಗಳು ಕಾಂಗ್ರೆಸ್ನಲ್ಲಿ ಯಾಕಿದೆ, ಏನು ಸಮಸ್ಯೆ ಮಾತನಾಡೋಣ. ಕಾಂಗ್ರೆಸ್ ಪಾಳೆಯದಲ್ಲಿ ಇನ್ನೂ ಕೂಡ ಸಂಪುಟ ರಾಮಾಯಣ ಬಗೆಹರಿದಿಲ್ಲ. 6 ದಿನ ಕಳೆಯಿತು, ಸಚಿವರು ಖಾತೆ ರಹಿತ ಸಚಿವರು. ಇದರ ಮಧ್ಯೆ ಏನೇನೋ ವದಂತಿಗಳು ಸೃಷ್ಟಿಯಾಗ್ತಾ ಇದೆ. ಅವರ ರಾಜೀನಾಮೆ ಪಡಿತಾರಂತೆ, ಇವರ ರಾಜೀನಾಮೆ ಪಡಿತಾರಂತೆ, ಇವರನ್ನ ಕ್ಯಾಬಿನೆಟ್ಗೆ ತೆಗೆದುಕೊಳ್ಳಲಾಗುತ್ತಂತೆ, ಇವರನ್ನ ಬಿಡುತ್ತಾರಂತೆ, ಮಹಿಳಾ ಪ್ರಾತಿನಿಧ್ಯ ಇವರಿಗೆ, ಜಿಲ್ಲಾ ಪ್ರಾತಿನಿಧ್ಯ ಅವರಿಗೆ, ಈ ರೀತಿ ಬೇರೆ ಬೇರೆ ಚರ್ಚೆಗಳು ನಡೀತಾ ಇದೆ. ಇದರ ಮಧ್ಯೆ ಇವತ್ತು ದೆಹಲಿಗೆ ಹೋಗ್ತಾರೆ ಮುಖ್ಯಮಂತ್ರಿ. ಇವತ್ತೋ ನಾಳೆಯೋ ದೆಹಲಿಗೆ ಹೋಗ್ತಾರೆ ಅಂತ. ಯಾಕಂತಂದ್ರೆ ಸಮಸ್ಯೆ ಬಗೆಹರಿಬೇಕು. ನಾನು ಆಗ್ಲೇ ಹೇಳಿದೆ, ನನ್ನ ಕ್ಯಾಬಿನೆಟ್ ಯಾರಿರಬೇಕು ಅನ್ನೋದು ಮುಖ್ಯಮಂತ್ರಿಯ ಪರಮಾಧಿಕಾರ. ನನ್ನ ಕ್ಯಾಬಿನೆಟ್ನಲ್ಲಿರುವಂಥ ಸಚಿವರಿಗೆ ಯಾವ ಖಾತೆ ಕೊಡಬೇಕು ಅನ್ನೋದು ಮುಖ್ಯಮಂತ್ರಿಯ ಪರಮಾಧಿಕಾರ. ಎಲ್ಲದಕ್ಕೂ ದೆಹಲಿಗೆ ಹೋಗಬೇಕು, ಅಲ್ಲಿಂದ ಅಪ್ರೂವಲ್ ಪಡ್ಕೊಳ್ಬೇಕು ಅನ್ನುವಂಥ ಸ್ಥಿತಿ ಬಂದಿದೆ. ಅಂತಂದ್ರೆ ಒಂದು, ಇದು ಹೈಕಮಾಂಡ್ನ ಅತಿಯಾದಂಥ ನಿಯಂತ್ರಣ, ಅತಿ ನಿಯಂತ್ರಣ, ಅಥವಾ ಮುಖ್ಯಮಂತ್ರಿಯ ಎಚ್ಚರಿಕೆಯ ಹೆಜ್ಜೆ. ಸಮಸ್ಯೆಯಾದರೆ ನನ್ನ ತಲೆಗೆ ಬರೋದು ಬೇಡ, ಹೈಕಮಾಂಡ್ ಮುಖಾಂತರನೇ ಆಗಲಿ ಇದು ಅಂತ. ರಾಜ್ಯದ ಜನರಾಗಿ ನಮಗಿರುವಂಥ ಪ್ರಶ್ನೆ, ಕ್ಯಾಬಿನೆಟ್ ವಿಸ್ತರಣೆ ಮಾಡೋದಕ್ಕೆ 58 ದಿನ 59 ದಿನ, ಆಲ್ಮೋಸ್ಟ್ 2 ತಿಂಗಳು. ಈಗ ಖಾತೆ ಹಂಚೋದಕ್ಕೆ 6 ದಿನ ಆದರೂ ಆಗಿಲ್ಲ. ಏನು ಆಡಳಿತ ಇದು? ಪ್ರಶ್ನೆ ಸಹಜವಾಗಿ ಬರುತ್ತೆ, ಸಹಜವಾಗಿ ಉದ್ಭವ ಆಗತ್ತೆ. ಡಿ.ಕೆ. ಶಿವಕುಮಾರ್ ಅವರನ್ನ ಕೇಳಿದ್ವಿ, ಯಾಕೆ ಸರ್ ಲೇಟ್ ಆಗ್ತಿದೆ ಅಂತ. ಡಿ.ಕೆ. ಶಿವಕುಮಾರ್ ಅವರನ್ನ ಕೇಳಿದಾಗ ಅವರೊಂದು ಉತ್ತರ ಕೊಟ್ಟರು. ನಿನ್ನೆ ಏನು ಹೇಳಿದ್ರು ನೋಡೋಣ. ಯಡಿಯೂರಪ್ಪ ಡೆಲ್ಲಿಲಿ ಎಷ್ಟು ದಿನ ಗೌರ್ಮೆಂಟ್ 2028ಕ್ಕೆ ಪಕ್ಷನ ಅಧಿಕಾರಕ್ಕೆ ತರಬೇಕು ಅನ್ನೋದೇ ಸರ್. ಎಲ್ಲರೂ ಒಪ್ಕೊಂಡಿದ್ದಾರೆ, ನೀವು ಒಪ್ಕೊಂಡಿದ್ದೀರ. ಅಲ್ಲ, ಅಧಿವೇಶನಕ್ಕೆ ತಯಾರಿ ನಡೆಸ್ಕೋಬೇಕಲ್ಲ ಸರ್ ಸಚಿವರು, ಇಲಾಖಾವರು. ಏನ್ ತೊಂದರೆ ಅಪ್ಪ, ಎಲ್ಲರೂ ಎಕ್ಸ್ಪೀರಿಯನ್ಸ್. 6 ದಿನ ಅಷ್ಟೇ ಸರ್ ಇರೋದು. 15ನೇ ತಾರೀಕುವರೆಗೂ ನಡೀತದೆ. 16, 17ಕ್ಕೆ ಅಸೆಂಬ್ಲಿ ಶುರು ಆಗುತ್ತೆ. ಹಾಬಿಚುವರಿ ಇದೆ 13 ಹಾಬಿಚುವರಿ. 14ಕ್ಕೆ ಎಲ್ಲರನ್ನೂ ಪರಿಚಯ ಮಾಡ್ಕೊಡ್ಬೇಕು. ಒಂದ್ ದಿವಸ ಸಚಿವ ಸ್ಥಾನ ಬೇಕೇ ಬೇಕಂತ ಪಟ್ಟಿದ್ದಾರೆ. ಯಾರು ತಪ್ಪೇನಿಲ್ಲ, ಕೇಳ್ತಾರೆ, ಎಲ್ಲರೂ ಕೇಳ್ತಾರೆ. MC ಸುಧಾಕರ್ ಅವ್ರನ್ನ ಕರ್ಸ್ಕೊಂಡಿದ್ದಾರೆ, ಅವ್ರನ್ನು ಕೂಡ ಮನವೊಲಿಸುವಂತ ನಿಟ್ಟಿನಲ್ಲಿ ಕೂಡ ಅವ್ರನ್ನು ಮಾತಾಡಿ ಕಳಿಸ್ತಾರೆ. ಯಾರಿಗೂ ಏನು ಬೇಜಾರಿಲ್ಲ. ನಾನು ಕೆಲವು ಸೀನಿಯರ್ಸ್ ಇರ್ತಾರೆ, ಏನು ಜವಾಬ್ದಾರಿ ಕೊಡಬೇಕಾಗ್ತದೆ. ಸೆಟ್ಲ್ ಇಟ್, ನೋ ಪ್ರಾಬ್ಲಮ್. ನಿಮ್ಗೆ ತಿಳಿಸ್ಬಿಟ್ಟು ನಿಮ್ಗೆ ಖರ್ಚು ಮಾಡ್ತೀವಿ. ಒಬ್ಬ ಪವರ್ಫುಲ್ ಮುಖ್ಯಮಂತ್ರಿ ಅಂತ ಬಿಂಬಿಸಿಕೊಳ್ಳುವಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ಖಾತೆ ಹಂಚಿಕೆ ಮಾಡೋದಕ್ಕೆ ಇಲ್ಲಿ ತನಕ ಯಾಕೆ ಸಾಧ್ಯ ಆಗಿಲ್ಲ? ಈ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಯಾಕೆ ಆಗ್ತಾ ಇಲ್ಲ? ಇದು ಚರ್ಚೆಯಾಗಬೇಕಾದಂಥ ವಿಚಾರ. ಒಂದು ಸ್ವಲ್ಪ ಇನ್ಸೈಡಿಗೆ ಹೋದರೆ, ಕಾಂಗ್ರೆಸ್ನ ಇನ್ಸೈಡಿಗೆ ಹೋದರೆ ನಡೀತಾ ಇರುವಂಥ ಬೆಳವಣಿಗೆಗಳು ಹೆಂಗಿದೆ ಅಂತಂದರೆ, ಒಂದು, ಮುನಿಯಪ್ಪ ಅವರ ರಾಜೀನಾಮೆಯನ್ನು ತೆಗೆದುಕೊಂಡು ಆ ಸ್ಥಾನವನ್ನು ಅವರ ಪುತ್ರಿ ಕೊಡಬೇಕು. ಆಗ ಅವಿಭಜಿತ ಕೋಲಾರ ಜಿಲ್ಲೆಯ ಪ್ರಾತಿನಿಧ್ಯದ ಸಮಸ್ಯೆ ಬಗೆಹರಿಯುತ್ತೆ.
ಆದರೆ ಅದಕ್ಕೆ ಮುನಿಯಪ್ಪ ಒಪ್ಕೊಳ್ಬೇಕು. ಮತ್ತು ಒಂದು ಸ್ಥಾನ ಖಾಲಿ ಉಳಿಯುತ್ತೆ, ಈಗಿರುವಂಥ ಸ್ಥಾನ. ಅದನ್ನು ಉತ್ತರ ಕರ್ನಾಟಕ ಭಾಗದ ಕುರುಬ ಸಮುದಾಯಕ್ಕೆ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅನ್ನುವಂಥ ನೋವೇನಿದೆ, ಅಸಮಾಧಾನ ಏನಿದೆ, ಅದನ್ನು ಬಗೆಹರಿಸೋದಕ್ಕೆ ಮತ್ತು ಸಿದ್ದರಾಮಯ್ಯ ಅವರ ಅಸಮಾಧಾನ ಏನಿದೆ ಅದನ್ನು ಬಗೆಹರಿಸೋದಕ್ಕೋಸ್ಕರ ಶಿವಣ್ಣನವರನ್ನು ಮಂತ್ರಿ ಮಾಡ್ತಾರೆ. ಆಗ ಸರಿ ಹೋಯಿತು ಅನ್ನೋ ಲೆಕ್ಕಾಚಾರ ಒಂದು. ಎರಡನೇ ಲೆಕ್ಕಾಚಾರ, ಮುಸ್ಲಿಂ ಕೋಟಾದಲ್ಲಿ ಕೊಟ್ಟಿರುವಂಥ 2 ಅವಕಾಶ, ಹೊಸದಾಗಿ ಬಂದವರಲ್ಲಿ 2, ಖಾದರ್ರವರನ್ನು ಸೇರಿಸಿದರೆ 3. ಅದರಲ್ಲೊಂದೇನೋ ಬದಲಾವಣೆಗಳಾಗತ್ತೆ ಅನ್ನೋ ಚರ್ಚೆಗಳು ಸಾಗ್ತಾ ಇದೆ. ಅದರಲ್ಲೇನೋ ಚೇಂಜಸ್ಗಳನ್ನು ಮಾಡ್ತಾರೆ, ಒಬ್ಬರನ್ನು ತೆಗೀತಾರೆ, ಆ ಕಡೆ ಕಲಬುರಗಿಯಿಂದ ಕನಿಜಾ ಫಾತಿಮಾ ಅವರಿಗೆ ಅವಕಾಶ ಕೊಡ್ತಾರೆ, ಮಹಿಳಾ ಪ್ರಾತಿನಿಧ್ಯವನ್ನು ಆ ರೀತಿ ಮ್ಯಾಚ್ ಮಾಡ್ತಾರೆ. ಈ ರೀತಿಯ ಚರ್ಚೆಗಳು ನಡೀತಾ ಇದೆ. ಇನ್ನು ಕಳಂಕ ಹೊತ್ತಿರೋರು, ಭ್ರಷ್ಟಾಚಾರದ ಆರೋಪ ಹೊತ್ತವರು, ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಿಸಿದಂತೆ ನಾಗೇಂದ್ರ ಅವರನ್ನು ಬದಲಾಯಿಸ್ತಾರೆ, ನಾಗೇಂದ್ರ ಅವರ ಜಾಗಕ್ಕೆ ಅನ್ನಪೂರ್ಣ ಅವರನ್ನು ತೆಗೆದುಕೊಳ್ಳಲಾಗುತ್ತೆ. ಈ ರೀತಿಯ ಚರ್ಚೆ ಮತ್ತೊಂದು ಕಡೆ. ಇನ್ನು ಕೃಷ್ಣಪ್ಪ ಅವರು ಪಟ್ಟು ಹಿಡಿದಿದ್ದಾರೆ, ಮಂತ್ರಿ ಆಗಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಅವರನ್ನು ಮಂತ್ರಿ ಮಾಡಲೇಬೇಕು ಅಂತ ಆದರೆ ಒಬ್ಬರು ಒಕ್ಕಲಿಗ ಸಮುದಾಯದವರ ಅವಕಾಶವನ್ನು ಕಿತ್ತುಕೊಂಡು ಒಬ್ಬರನ್ನು ರಾಜೀನಾಮೆ ಕೊಡಿಸಿ ಅವರಿಗೆ ಅವಕಾಶ ಕೊಡಬೇಕು. ಯಾರು ಅಂತ ಬಂದಾಗ ಬಾಲಕೃಷ್ಣ ಅವರ ಹೆಸರು ಕೇಳಿ ಬರ್ತಾ ಇದೆ. ಯಾಕಂತಂದರೆ ಶಿವಲಿಂಗೇಗೌಡರನ್ನು ತೆಗಿಯೋಕ್ಕಾಗಲ್ಲ, ಕೃಷ್ಣ ಬೈರೇಗೌಡರನ್ನು ತೆಗಿಯೋಕ್ಕಾಗಲ್ಲ, ಚಲವರಾಯಸ್ವಾಮಿ ಅವರನ್ನು ತೆಗೆಯೋದಕ್ಕಾಗಲ್ಲ, ಒಬ್ಬರೇ ಪೆಂಡಿಂಗು ಅಂತ ಅವರನ್ನೇ ತೆಗೆದು ಇವರಿಗೆ ಅವಕಾಶ ಕೊಡಬೇಕು ಅಂತ ಕೃಷ್ಣಪ್ಪ ಅವರು ಕ್ಲಿಯರ್ ಕಡ್ಡಿ ಮುರಿದಂತೆ ಮಾತನಾಡಿದ್ದಾರೆ. ಅವರು ಸುವರ್ಣ ನ್ಯೂಸ್ ಜೊತೆಗೂ ಕೂಡ ಅವರು ಮಾತನಾಡಿದರು, ನನಗೆ ನಿಗಮ ಮಂಡಳಿಯಲ್ಲ ಅಗತ್ಯನೇ ಇಲ್ಲ, ಕೊಡೋದಿದ್ರೆ ಮಂತ್ರಿ ಸ್ಥಾನ ಕೊಡಿ. ಅವರ ಪುತ್ರನೂ ಅದನ್ನೇ ಹೇಳಿದರು, ನನಗೆ ಬೇಡ ನಿಗಮ ಮಂಡಳಿ, ಕೊಡೋದಿದ್ರೆ ತಂದೆಗೆ ಮಂತ್ರಿ ಸ್ಥಾನ ಕೊಡಿ ಅಂತ ಅವರ ಪುತ್ರನು ಪ್ರಿಯಾಕೃಷ್ಣನು ಕೂಡ ಹೇಳಿದರು. ಸೊ ಸಂಕಷ್ಟದಲ್ಲಿದೆ, ಸಮಸ್ಯೆಯಲ್ಲಿದೆ ಕಾಂಗ್ರೆಸ್ಸು. ಯಾವ ರೀತಿ ಬಗೆಹರಿಸಿಕೊಳ್ಳುತ್ತೆ ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.